ಪಿಂಪಲ್ಸ್ ಆಕ್ನಿಯನ್ನು ದೂರ ಮಾಡುವ ಒಂದು ಸಿಂಪಲ್ ಆದ ಫೇಸ್ ಪ್ಯಾಕ್ ಅನ್ನು ಮಾಡೋಣ. ಮೊದಲಿಗೆ ಇದಕ್ಕೆ ಆಲೂಗೆಡ್ಡೆ ಬೇಕಾಗುತ್ತದೆ. ಈ ಆಲೂಗೆಡ್ಡೆಯನ್ನು ಬಳಸಿಕೊಂಡು ಪಿಂಪಲ್ಸ್, ಆಕ್ನಿ ಮತ್ತು ಸನ್ಟ್ಯಾನ್ನಂತಹ ಹಲವಾರು ಸಮಸ್ಯೆಗಳಿಗೆ ಈ ಒಂದು ಫೇಸ್ ಪ್ಯಾಕ್ ರಾಮಬಾಣದಾಗಿ ಕೆಲಸ ಮಾಡಿ ಹೊಳೆಯುವ ತ್ವಚೆಯನ್ನಾಗಿ ನಮ್ಮ ಚರ್ಮವನ್ನು ಮಾಡುತ್ತದೆ. ಈ ಒಂದು ಫೇಸ್ ಪ್ಯಾಕ್ ಅನ್ನು ಮನೆಯಲ್ಲಿಯೇ ಸಿಗುವ ಪದಾರ್ಥಗಳಿಂದ ಬಳಸಿಕೊಂಡು ನಮ್ಮ ಮುಖದ ಲಕ್ಷಣವನ್ನು ಹೆಚ್ಚಿಸಿಕೊಳ್ಳಬಹುದಾಗಿದೆ. ಮೊದಲಿಗೆ 3 ಆಲೂಗೆಡ್ಡೆಯನ್ನು ತೆಗೆದುಕೊಳ್ಳೋಣ. ಈ ರೀತಿ ತೆಗೆದುಕೊಂಡಂತಹ ಆಲೂಗೆಡ್ಡೆಯನ್ನು ತೊಳೆದುಕೊಂಡು ನೀಟಾಗಿ ಸಣ್ಣ ಸಣ್ಣ ತುಂಡುಗಳಾಗಿ ಕಟ್ ಮಾಡಿಕೊಳ್ಳಬೇಕು. ಈ ರೀತಿ ಕಟ್ ಮಾಡಿಕೊಂಡಂತಹ ಆಲೂಗೆಡ್ಡೆಯನ್ನು ಒಂದು ಮಿಕ್ಸಿಯ ಜಾರ್ನಲ್ಲಿ ಹಾಕಿ ಪೇಸ್ಟ್ ಮಾಡಿಕೊಳ್ಳಬೇಕು. ಇದಕ್ಕೆ ರೋಸ್ ವಾಟರ್ ಅನ್ನು ಸೇರಿಸಿಕೊಂಡು ಗ್ರೈಂಡ್ ಮಾಡಿಕೊಳ್ಳಬೇಕು. ರೋಸ್ ವಾಟರ್ ಆದಲ್ಲಿ ರೋಸ್ ವಾಟರ್, ಇಲ್ಲವಾದಲ್ಲಿ ನಾರ್ಮಲ್ ವಾಟರ್ ಅನ್ನು ಹಾಕಿ ಈ ಒಂದು ಆಲೂಗೆಡ್ಡೆಯ ಪೇಸ್ಟ್ ಅನ್ನು ಮಾಡಿಕೊಳ್ಳಬಹುದಾಗಿದೆ. ಇಲ್ಲಿ ರೋಸ್ ವಾಟರ್ ಅನ್ನು ಸೇರಿಸಿ ಆಲೂಗೆಡ್ಡೆ ಪೇಸ್ಟ್ ಮಾಡಲಾಗಿದೆ. ಈ ರೀತಿ ಮಾಡಿಕೊಂಡಂತಹ ಪೇಸ್ಟ್ ನಮಗೆ ಈ ಒಂದು ಪಿಗ್ಮಿಟೇಷನ್, ಡಾರ್ಕ್ ಸರ್ಕಲ್ ಮತ್ತು ಪಿಂಪಲ್ಸ್ಗಳಿಂದ ಮುಕ್ತ ಆಗುವಂತಹ ಒಂದು ಫೇಸ್ ಪ್ಯಾಕ್ ಅನ್ನು ಮಾಡಿಕೊಳ್ಳಲು ಈ ಒಂದು ಪೇಸ್ಟ್ ನಮಗೆ ಅನುಕೂಲವಾಗಿದೆ. ಈ ರೀತಿ ತಯಾರಿಸಿಕೊಂಡಂತಹ ಆಲೂಗೆಡ್ಡೆ ಪೇಸ್ಟನ್ನು ಒಂದು ಬೌಲ್ನಲ್ಲಿ ಕಾಫಿ ಫಿಲ್ಟರ್ನಿಂದ ಇದನ್ನು ನೀಟಾಗಿ ಸೋಸಿಕೊಳ್ಳಬೇಕು. ಆಲೂಗೆಡ್ಡೆಯಲ್ಲಿ ಹೆಚ್ಚಿನದಾಗಿ ಕಣ್ಣುಗಳು, ಜೀವಸತ್ವಗಳು ಮತ್ತು ಖನಿಜಗಳಿಂದ ಸಮೃದ್ಧವಾಗಿದೆ. ಇದು ಮುಖದ ಮೇಲಿನ ಮೊಡವೆ, ಟ್ಯಾನಿಂಗ್, ಕಪ್ಪು ಕಲೆ ಸಮಸ್ಯೆಗಳಿಗೆ ರಾಮಬಾಣವಾಗಿ ಕೆಲಸ ಮಾಡಿ ಹೊಳೆಯುವ ತ್ವಚೆಯನ್ನು ನಮ್ಮದಾಗಿಸಿಕೊಳ್ಳಲು ಸಹಕಾರಿಯಾಗಿದೆ. ಇದು ಚರ್ಮವನ್ನು ಹೊಳಪು ಮತ್ತು ಹೊಳಪನ್ನು ಉತ್ತೇಜಿಸುತ್ತದೆ. ಕಪ್ಪು ಕಲೆಗಳು, ಹೈಪರ್ ಪಿಗ್ಮಿಟೇಷನ್ ಅನ್ನು ಕಡಿಮೆ ಮಾಡಲು ಈ ಒಂದು ಆಲೂಗೆಡ್ಡೆಯಲ್ಲಿರುವಂತಹ ಸತ್ವವು ಸಹಕಾರಿಯಾಗಿದೆ. ಈ ಒಂದು ಜ್ಯೂಸನ್ನು ಇಟ್ಟುಕೊಂಡು 2 ಸ್ಪೂನ್ನಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸಿಕೊಳ್ಳಬೇಕಾಗುತ್ತದೆ. 2 ಸ್ಪೂನ್ ಅಕ್ಕಿ ಹಿಟ್ಟು, 1 ಸ್ಪೂನ್ನಷ್ಟು ಜೇನುತುಪ್ಪ, ಮತ್ತು 1 ಸ್ಪೂನ್ನಷ್ಟು ಗ್ಲಿಸರಿನ್ ಅನ್ನು ಇದಕ್ಕೆ ಸೇರಿಸಿಕೊಳ್ಳಬೇಕು. ಅನಂತರ ಪೊಟ್ಯಾಟೊ ಜ್ಯೂಸಿಂದ ಇದನ್ನು ನೀಟಾಗಿ ಒಂದು ಕ್ರೀಮಿ ಕನ್ಸಿಸ್ಟೆಂಟ್ ಆಗಿ ನಾವು ರೆಡಿ ಮಾಡಿಕೊಳ್ಳಬೇಕಾಗುತ್ತದೆ. ನೀಟಾಗಿ 1 ಗಂಟುಗಳು ಇಲ್ಲದ ಹಾಗೆ ಪೊಟ್ಯಾಟೊ ಜ್ಯೂಸನ್ನು ಸೇರಿಸಿಕೊಂಡು ಇದನ್ನು ನೀಟಾಗಿ ಒಂದು ಕ್ರೀಮಿ ಕನ್ಸಿಸ್ಟೆಂಟಲ್ಲಿ ನಾವು ತಯಾರಿಸಿಕೊಳ್ಳಬೇಕು. ಇದರಲ್ಲಿ ಅಂದರೆ ಆಲೂಗೆಡ್ಡೆಯಲ್ಲಿ ನೈಸರ್ಗಿಕವಾಗಿ ಬ್ಲೀಚಿಂಗ್ ಗುಣಗಳಿದ್ದು ಇದು ಕಪ್ಪು ಕಲೆಗಳನ್ನು ತೆಗೆಯುವಲ್ಲಿ ಸಹಕಾರಿಯಾಗಿದೆ ಮತ್ತು ಆಲೂಗೆಡ್ಡೆಯಲ್ಲಿ ಆಂಟಿ ಮೈಕ್ರೋಬಿಯಲ್ ಗುಣಗಳು ಇದ್ದು ಮೊಡವೆ ಉಂಟು ಮಾಡುವ ಬ್ಯಾಕ್ಟೀರಿಯಾವನ್ನು ಎದುರಿಸಲು ಸಹಾಯ ಮಾಡುತ್ತದೆ ಮತ್ತು ಸ್ಪಷ್ಟವಾದ ಕಲೆಗಳಿಲ್ಲದ ಚರ್ಮವನ್ನು ಮೃದುವಾಗಿ ಇಡಲು ಈ ಒಂದು ಫೇಸ್ ಪ್ಯಾಕ್ ಸಹಕಾರಿಯಾಗಿದೆ. ಇದನ್ನು ಯಾವ ರೀತಿ ಬಳಸಬೇಕು ಎಂದರೆ ಮೊದಲಿಗೆ ತಣ್ಣೀರಿನಿಂದ ಮುಖವನ್ನು ತೊಳೆದುಕೊಂಡು ಅನಂತರ ಈ ತಯಾರಿಸಿಕೊಂಡಿರುವಂತಹ ಈ ಒಂದು ಫೇಸ್ ಪ್ಯಾಕನ್ನು ಮುಖಕ್ಕೆ ಲೇಪನ ಮಾಡಿಕೊಳ್ಳಬೇಕು. ಲೇಪನ ಮಾಡಿಕೊಂಡಂತಹ ಫೇಸ್ ಪ್ಯಾಕನ್ನು 10 ರಿಂದ 15 ನಿಮಿಷಗಳ ಕಾಲ ಬಿಡಬೇಕು. ಹದಿನೈದರಿಂದ 20 ನಿಮಿಷಗಳ ಕಾಲ ಬಿಟ್ಟಂತಹ ಫೇಸ್ ಪ್ಯಾಕನ್ನು ನೀರಿನಿಂದ ತೊಳೆದುಕೊಳ್ಳಬೇಕು. ಅನಂತರ ಒಂದು ಮಾಯಿಶ್ಚರೈಸರ್ ಮಾಡಿಕೊಳ್ಳಬೇಕು. ಈ ರೀತಿ